ಗಮನಿಸ್ತಾ ಇದ್ದೀವಿ ಈಗ ಏನು 27ರಿಂದ 29ರವರೆಗೆ ಅಂದ್ರೆ ಮೇ 27ರಿಂದ 29ರವರೆಗೆ ಮಾಸ್ಕೋದಲ್ಲಿ ಭದ್ರತಾ ಸಭೆ ಇದೆ. ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅಜಿತ್ ದೋವಲ್ ಅವರು. ಏನಿದು S-400 ಸುದರ್ಶನ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈ ಸಂದರ್ಭದಲ್ಲಿ ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಭಾರತೀಯ ಸೇನೆ ಇದಕ್ಕೆ ಹೆಸರನ್ನ ಇಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, S-400 ಸುದರ್ಶನ್ ರಷ್ಯಾ ನಿರ್ಮಿತ. ಇದು ರಷ್ಯಾ ತಯಾರಿಯನ್ನ ಮಾಡಿದೆ ಈ S-400 ಸುದರ್ಶನ್ ಏನು ಅಸ್ತ್ರ ಇದೆಯಲ್ಲ ನಮ್ಮ ಬಳಿ. S-400 ಸುದರ್ಶನ್ ಹೆಸರಿಟ್ಟಿದ್ದು ಭಾರತ. ಸುದರ್ಶನ್ ಹೆಸರಿಟ್ಟಿದ್ದು ಭಾರತ ಅನ್ನೋದು ಬಹಳ ಸ್ಪಷ್ಟ. ಇನ್ನು S-400 ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದು. ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದು S-400. ವಾಯು ದಾಳಿಯನ್ನ ಗುರಿಯಿಟ್ಟು ಹೊಡೆಯುವ ತಾಕತ್ತು ಹೊಂದಿರುವಂತ ಒಂದು ಅಸ್ತ್ರ. ವಾಯು ದಾಳಿ, ಏರ್ ಸ್ಟ್ರೈಕ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಇದು ಯೂಸ್ ಆಗುತ್ತೆ. ಇನ್ನು ಫೈಟರ್ ಜೆಟ್, ಕ್ರೂಯಿಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್, ಡ್ರೋನ್. ಫೈಟರ್ ಜೆಟ್ ಆಗಿರಬಹುದು, ಇನ್ನು ವ್ಯವಸ್ಥಿತವಾಗಿ ಹೊಡೆದು ಹಾಕುವಂತ ಬ್ರಹ್ಮಾಸ್ತ್ರ S-400 ಮಿಸೈಲ್ ಆಗಿರಬಹುದು. ಅದಾದ ನಂತರ ಡ್ರೋನ್ ದಾಳಿ ಇದೆಲ್ಲ ಮಾಡ್ತಾರಲ್ಲ, ಅದನ್ನ ಆರಾಮಾಗಿ ಹೊಡೆದು ಹಾಕುವಂತ ಒಂದು ಡಿಫೆನ್ಸ್ ಸಿಸ್ಟಮ್ ಇದು. S-400 ರಷ್ಯಾ ನಿರ್ಮಿತವಾದಂತ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್ ಇದು. ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಭಾರತೀಯ ಸೇನೆ ಹೆಸರನ್ನ ಇಟ್ಟಿದೆ. ಕೃಷ್ಣ ಚಕ್ರ ಗಾಳಿಯಲ್ಲಿ ಹೋಗಿ ಹೆಂಗ್ ಹೊಡೆಯುತ್ತೋ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. ಡ್ರೋನ್ಗಳನ್ನ, ಎದುರಾಳಿ ರಾಷ್ಟ್ರಗಳು ಹಾರಿ ಬಿಡುವಂತ ಡ್ರೋನ್ಗಳನ್ನ ಆಗಿರಬಹುದು, ಜೊತೆಗೆ ಈ ಮಿಸೈಲ್ಗಳನ್ನ ಆಗಿರಬಹುದು, ಆರಾಮಾಗಿ ಹೊಡೆದು ಹಾಕುವಂತ ತಾಕತ್ತು S-400 ಸುದರ್ಶನ್ಗೆ ಇದೆ. ಹಾಗಾಗಿನೇ ಸುದರ್ಶನ್ ಅನ್ನೋ ನಿಟ್ಟಿನಲ್ಲಿ ಹೆಸರನ್ನ ಇಡಲಾಗಿದೆ. S-400 ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದು. ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಇದು. ಇನ್ನು ವಾಯು ದಾಳಿಯನ್ನ ಗುರಿ ಇಟ್ಟು ಹೊಡೆಯುವಂತ ಅಸ್ತ್ರ. ಏರ್ ಸ್ಟ್ರೈಕ್ ಏನ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಡ್ರೋನ್ಗಳನ್ನ ಹಾರಿ ಬಿಡ್ತಾರೆ. ಫೈಟರ್ ಜೆಟ್ಗಳು ಬರ್ತಾ ಇರ್ತವೆ, ಕ್ರೂಸ್ ಮಿಸೈಲ್ ಬರ್ತಾ ಇರುತ್ತೆ, ಬ್ಯಾಲಿಸ್ಟಿಕ್ ಮಿಸೈಲ್ ಬರ್ತಾ ಇರುತ್ತೆ, ಡ್ರೋನ್ಗಳು. ಇವುಗಳನ್ನೆಲ್ಲ ಹೊಡೆದಾಕುವಂತ ಸಾಮರ್ಥ್ಯ ಇದೆ. ವ್ಯವಸ್ಥಿತವಾಗಿ ಹೊಡೆದಾಕುವಂತ ಬ್ರಹ್ಮಾಸ್ತ್ರವೇ S-400. ಇದು ಭಾರತದ ಬಳಿ ಇರುವಂತ ಅತ್ಯಂತ ಒಂದು ಶಕ್ತಿಯುತವಾದಂತ ಅಸ್ತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಷ್ಯಾ ನಿರ್ಮಿತ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್ ಇದು. ರಷ್ಯಾ ನಿರ್ಮಿತ. ರಷ್ಯಾದಿಂದ ಭಾರತ ಖರೀದಿ ಮಾಡ್ಕೊಂಡ್ ಬಂದಿದೆ. ಇದನ್ನ ಖರೀದಿ ಮಾಡಿರುವುದು. ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಭಾರತೀಯ ಸೇನೆ ಹೆಸರನ್ನ ಇಟ್ಟಿದೆ ಈ S-400ಗೆ. ಇದು ಯಾವಾಗ ಬಹಳಷ್ಟು ಹೆಲ್ಪ್ ಆಯ್ತು ಅಂತ ಅಂದ್ರೆ, ಇದರ ತಾಕತ್ ಯಾವಾಗ ಗೊತ್ತಾಯ್ತು ಅಂತ ಅಂದ್ರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಲ್ಲ ಒಂದು ಚಿಕ್ಕ ಯುದ್ಧ. ಆ ಸಂದರ್ಭದಲ್ಲಿ ಸುದರ್ಶನ್ ಚಕ್ರದ ಒಂದು ತಾಕತ್ತು ಗೊತ್ತಾಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಒಂದ್ ಕಡೆ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಏನೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಒಂದು ಇದು ರಾಮ್, ಏನಂದರೆ ಅಮಿತ್ ಶಾ ಅವರು ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ನಾವು ಯಾವ ರೀತಿ ಪಾಠ ಕಲಿಸಿದ್ವಿ ಅನ್ನೋದನ್ನು ಮತ್ತೆ ಇದು ಹೇಳ್ತಾ ಇದ್ದಾರೆ. ಮತ್ತು ಈ ಅಮಿತ್ ಶಾ ಅವರು ಇದು ಆಪರೇಷನ್ ಸಿಂಧೂರದ ಬಳಿಕ 3ನೇ ಭಾಷಣ. ಈ ವೇಳೆ ಪ್ರತಿ ಬಾರಿಯಲ್ಲೂ ಕೂಡ ಅವರು ಆಪರೇಷನ್ ಸಿಂಧೂರದಲ್ಲಿ ನಾವು ಯಾವ ರೀತಿ ಶತ್ರುಗಳನ್ನು ದಮನ ಮಾಡಿದ್ವಿ, ಅದರಲ್ಲೂ ಉಗ್ರ ರಾಷ್ಟ್ರವಾದಂಥ ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠವನ್ನು ಕಲಿಸಿದ್ವಿ ಅನ್ನೋದನ್ನು ಅವರು ಪದೇ ಹೇಳ್ತಿದ್ದಾರೆ. ಈ ಮೂಲಕ ಏನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೆರೇಟಿವ್ ಸೆಟ್ ಆಗ್ತಿದೆ. ಭಾರತಕ್ಕೆ ಪಾಕಿಸ್ತಾನಕ್ಕೆ ಹೆದರಿ ಭಾರತ ಕದನ ವಿರಾಮಕ್ಕೆ ಒಪ್ಕೊಂಡ್ಬಿಡ್ತು ಅಂತ. ಅದನ್ನು ಸುಳ್ಳು ಮಾಡೋದಕ್ಕೆ ಪ್ರಧಾನಿ ಮೋದಿ ಆಗಿರ್ಬೋದು, ಜೈಶಂಕರ್ ಆಗಿರ್ಬೋದು, ಮತ್ತು ಏನೊಂದು ನಮ್ಮ ಸಂಸದರ ಒಂದು ನಿಯೋಗ ವಿದೇಶಗಳಿಗೆ ಭೇಟಿ ಕೊಡ್ತಿದೆ. ಎಲ್ಲರೂ ಕೂಡ ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನು ಪೋಷಣೆ ಮಾಡ್ತಿದೆ, ಜೊತೆಯಲ್ಲೇ ಭಾರತ ಯಾವ ರೀತಿ ಅದಕ್ಕೆ ಪ್ರತ್ಯುತ್ತರ ನೀಡ್ತಿದೆ ಅನ್ನೋದನ್ನು ಪದೇ ಹೇಳ್ತಿದ್ದಾರೆ. ಈಗ ಅಮಿತ್ ಶಾ ಅವರ ಭಾಷಣದ ಒಂದು ಉದ್ದೇಶ ಕೂಡ ಅದೇ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಗೊತ್ತಿರೋ ವಿಚಾರ ಆದರೂ ಕೂಡ ಪದೇ ಈ ಒಂದು ವಿಚಾರಕ್ಕೆ ಮಹತ್ವ ಕೊಟ್ಟು ಪದೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾಧ್ಯಮಗಳಲ್ಲಿ ಭಾರತದ ಏನೊಂದು ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಆಯಿತು ಅದನ್ನು ಮತ್ತೆ ಸಾಬೀತು ಮಾಡೋವಂಥ ಪ್ರಯತ್ನ ಮಾಡ್ತಿದ್ದಾರೆ ರಾಮ್.
ಎಸ್ ಮತ್ತೊಂದು ದಿಲೀಪ್, ಈಗ ಬಹಳ ಪ್ರಮುಖವಾಗಿ ಭಾರತ ಶಸ್ತ್ರಸಜ್ಜಿತವಾಗಿ ಅಂದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬಲವನ್ನ ಹೊಂದಿದೆ ಸೇನೆಯ ವಿಚಾರಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಜಗತ್ತಿಗೆ ಗೊತ್ತಾಗಿರುವಂತ ವಿಚಾರ. ಈಗ ಮತ್ತಷ್ಟು S-400 ಖರೀದಿಗೆ ಭಾರತ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಅಜಿತ್ ದೋವಲ್ ಏನೋ ರಷ್ಯಾಗೆ ಹೋಗ್ತಾ ಇದ್ದಾರಂತೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನಂದರೆ ಭಾರತದಲ್ಲಿ ಈಗಾಗಲೇ ಆಕಾಶ್ ತೀರ್ ಇದೆ, ಜೊತೆಯಲ್ಲೇ S-400 ಕೂಡ 3 ವ್ಯವಸ್ಥೆಗಳಿದ್ದಾವೆ. ಜೊತೆಯಲ್ಲೇ 2 ಹೆಚ್ಚುವರಿಯಾಗಿ S-400 ಬೇಕು ಅಂತ ಭಾರತ ಕೇಳಿತ್ತು. ಮತ್ತು ಏನೊಂದು ಆಪರೇಷನ್ ಸಿಂಧೂರದ ವೇಳೆ S-400ನ ಕಾರ್ಯಕ್ಷಮತೆ ಏನಿದೆ ಅದನ್ನು ನೋಡಿ ಭಾರತ ಬಹುಶಃ S-500ಗೋಸ್ಕರನೂ ಭಾರತ ಮನವಿ ಮಾಡ್ಬೋದೇನೋ. ಯಾಕಂದರೆ S-400 ಅಂತ ಹೆಸರು ಹೇಳೋ ಥರ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಶತ್ರುಗಳ ಕ್ಷಿಪಣಿ ಆಗಿರ್ಬೋದು, ಯಾವುದೇ ರೀತಿಯ ಡ್ರೋನ್ಗಳನ್ನು ಹೊರದುಳಿಸೋ ಸಾಮರ್ಥ್ಯ ಇದೆ. ಇನ್ನು S-500 ಅದು 500 ಕಿಲೋಮೀಟರು ಒಂದು ವ್ಯಾಪ್ತಿಯನ್ನು, ಅಂದರೆ 100 ಕಿಲೋಮೀಟರ್ ಹೆಚ್ಚುವರಿ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಆದರೆ ಈ ತಂತ್ರಜ್ಞಾನವನ್ನು ದೇಶೀಯವಾಗಿ ನಿರ್ಮಿಸೋಕ್ಕೆ ಅಥವಾ ಬ್ರಹ್ಮೋಸ್ ರೀತಿಯಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಸಹಯೋಗದೊಂದಿಗೆ ನಿರ್ಮಿಸೋ ವಿಚಾರವಾಗಿ ಕೂಡ ಚರ್ಚೆ ನಡೀತಾ ಇದೆ. ಯಾಕೆಂದರೆ ಭಾರತ ಮೇಕ್ ಇನ್ ಇಂಡಿಯಾಗೆ ಆದ್ಯತೆ ನೀಡ್ತಾ ಇದೆ. ಅದರಲ್ಲೂ ಡಿಫೆನ್ಸ್ ಸೆಕ್ಟರಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳು ಭಾರತಕ್ಕೆ ಅತ್ಯಂತ ಅವಶ್ಯಕತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ S-400 ಅಷ್ಟೇ ಅಲ್ಲ, S-500 ಕೂಡ ಭಾರತಕ್ಕೆ ಸಿಗ್ಬೋದು. ಅದರಲ್ಲೂ ಕೂಡ ಆ ತಂತ್ರಜ್ಞಾನವನ್ನು ಭಾರತಕ್ಕೆ ರವಾನೆ ಮಾಡಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅದನ್ನು ಉತ್ಪಾದನೆ ಮಾಡೋ ಮಟ್ಟಿಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಆದರೆ ಇವೆಲ್ಲ ಇನ್ನೂ ಚರ್ಚೆ ಹಂತದಲ್ಲಿದೆ. ಆದರೆ ಒಂದು ಈಗಾಗಲೇ ಒಪ್ಪಂದ ಆಗಿರೋ ಪ್ರಕಾರ ಇನ್ನೂ 2 S-500 ಅಂತೂ ಭಾರತಕ್ಕೆ ಶೀಘ್ರದಲ್ಲೇ ಬರಬೇಕಿದೆ. ಅದು ಯಾವಾಗ ಅನ್ನೋದು ಈ ಸದ್ಯದ ಕುತೂಹಲ ಆಗಿದೆ ರಾಮ್.